ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ನಿಂತಾರಲ್ಲ ಇವೆರಡು ನನ್ನ ಮಕ್ಕಳು, ಒಬ್ಬನು ಸೆಂಟ್ರವನು, ಒಬ್ಬನು ಲಾಸ್ಟ್ನವನು. ನಾನು ವಿಡಿಯೋ ಮಾಡೋಕ್ಕೆ ಕಾರಣ ಏನು ಗೊತ್ತಾ? ಒಂದು ನಿಮಿಷ, ಇಲ್ಲಿ ಕಾಣ್ತಾ ಇದ್ದಾವಲ್ಲ ಈ ಗೂಡು ಏನಕ್ಕಂತೇಳಿ ಹೇಳ್ತೀನಿ ನೋಡ್ರಿ. ಈ ಗೂಡು ಈ ರೀತಿ ಕೋಳಿ ಮರಿಗಳಿಗೆ ಬ್ರೀಡಿಂಗ್ ಸೆಟಪ್ ಅಂತೇಳಿ ಮಾಡಿರೋದು ನೋಡಿ. ಇದರಲ್ಲಿ 30 ಮರಿಗಳಿದ್ದಾವೆ. ಇದು ಒಂದು ಬ್ರೀಡಿಂಗ್ ಸೆಟಪ್ಪು. ಇದರಲ್ಲೇ ಒಂದು 20 ಮರಿಗಳು ಆಲ್ರೆಡಿ ಮಲ್ಲಾಪುರಿಗೆ ಬುಕ್ ಆಗಿದ್ದಾವೆ. ಆಮೇಲೆ ನಾವು ಒಂದು ಫೈಟರ್ ಬ್ರೀಡರ್ನ ಇಲ್ಲಿ ಹಾಕಿದ್ದೀವಿ. ಇಲ್ಲಿ ಯಾಕಂದರೆ ಸ್ವಲ್ಪ ಅಗ್ರೆಸಿವ್ ಇದು ಫೈಟರ್ ಬ್ರೀಡರು. ಹಂಗಾಗಿ ಈ ಗೂಡಲ್ಲೇ ಒಂದು ಹುಂಜನ್ನು ಹಾಗೂ ಮರಿ ಎಬ್ಸಿದ ಒಂದು ಕೋಳಿಯನ್ನು ಹಾಕಿಟ್ಟಿದ್ದೀವಿ. ಯಾಕಂದರೆ ಆದಷ್ಟು ಬೇಗ ಗುಡ್ಡಕ್ಕೆ ಬರಲಿ ಅಂತ. ಇನ್ನು ಇವೆರಡು ಕೆಲಸ ಪೆಂಡಿಂಗ್ ಇದ್ದಾವೆ. ಇವೆರಡು ಕೆಲಸ ಮಾಡ್ಬೇಕು. ಇನ್ನು ಡೋರ್ ಮಾಡಿಲ್ಲ. ಇದ್ರೊಳಗೆ ಏನು ಮರಿ ಕಾಣ್ತಾ ಇದ್ದಾವಲ್ಲ ಇವು 1 ತಿಂಗಳು ಮರಿಗಳು. ಇವೂ ಮಲ್ಲಾಪುರಕ್ಕೆ ಬುಕ್ಕಿಂಗ್ ಆಗಿದ್ದಾವೆ. 14 ಮರಿಗಳು ಇದ್ದಾವೆ. ಇವು ಇದರಲ್ಲಿ ಕಡಿಮೆ ಇದ್ದಾವೆ, ಮೇಲೆ ಇದ್ದಾವೆ ಇನ್ನು. ಆಮೇಲೆ ಈ ಸೆಟಪ್ ಬಂದ್ಬಿಟ್ಟು ಕುರಿಗೆ ಅಂತೇಳಿ ಮಾಡಿರೋದು. ಕುರಿಗಂತ ಮಾಡಿರೋದು ಸೆಟಪ್ ಇದು ನೋಡ್ರಿ. ಕೆಳಗಡೆ ಕೋಳಿಗೆ ಅಂತೇಳಿ ಮಾಡೋದು. ಇದು ಕೆಳಗಡೆದು ಇವೆಲ್ಲ ಕೋಳಿಗೆ. ಇಲ್ಲೇ ಸ್ಟೆಪ್ಸ್ ಮಾಡಿ ಇಲ್ಲೊಂದು ಗೇಟ್ ಇಟ್ಕೊಂಡು ಈ ಕುರಿಗೆ ಅಂತೇಳಿ ಈ ಸೆಟಪ್ ಮಾಡಿದ್ದೀವಿ. ಇದು ಯಾವ ರೀತಿ ಮಾಡಿದ್ದೀವಿ ಅಂದರೆ, ಕೆಳಗಡೆ ಗೂಡು ಮಾಡಿ ಗೂಡು ಮೇಲೆ ಬಂಡೆ ಹಾಕಿದ್ದೀವಿ. ಈ ರೀತಿ ಬಂಡೆ ಹಾಕಿದ್ದೀವಿ. ಈ ರೀತಿ ಬಂಡೆ ಹಾಕಿ ಈ ಆ್ಯಂಗ್ಲರ್ ವರ್ಕ್ ಇದೆಯಲ್ಲ, ಇದು ಗೇಟು. ಇಲ್ಲಿ ಕುರಿಗಳನ್ನು ಕಟ್ಟಕ್ಕಂತೇಳಿ ಈ ರೀತಿ ಮಾಡಿರೋದು. ರಿಂಗ್ ಇಡ್ಸಿದ್ದೀವಿ. ಇದೆಯಲ್ಲ, ಇದು ಓಕೆ ಒಟ್ಟಾಕಕ್ಕೆ ಇಷ್ಟು ಆ್ಯಂಗ್ಲರ್ ಸಿಸ್ಟಮ್. ಇದು ಯಾಕಂದರೆ ಕುರಿಗಳು ಹೊರಗೆ ಬರಬಾರ್ದು ಅಂತೇಳಿ ಈ ರೀತಿ ಮಾಡಿರೋದು ನೋಡಿರಿ. ಸೆಟಪ್ ಯಾವ ರೀತಿ ಕಾಣುತ್ತೆ ಸ್ವಲ್ಪ ನೋಡ್ರಿ ಮೇಲಿಂದ. ಇದು ಯಾಕಂದರೆ ಮೇಲ್ಗಡೆ ನನಗೆ ಇಲ್ಲಿ ಜಾಗ ಇಲ್ಲ ಸರಿಗೆ ತೋರ್ಸೋಕ್ಕೆ, ನನ್ನ ತಲೆ ಟಚ್ ಆಗುತ್ತೆ ನೋಡಿ. ಇಲ್ಲಿ ಇಷ್ಟು ಕುರಿಗೆ ಅಂತೇಳಿ ಸೆಟಪ್ಪು. ಇದ್ರ ಕೆಳಗೆ ಇಳಿತಾನೆ ಇಲ್ಲೊಂದು ಗೇಟು. ಈ ಗೇಟ್ಲಿಂದ ಈ ಸ್ಟೆಪ್ಸು ಇದ್ರ ಕೆಳಗಡೆನೆ ಕೋಳಿ ಮರಿಗಳ ಬ್ರೂಡಿಂಗ್ ಸೆಟಪ್ ಮಾಡೋಕ್ಕಿದೆ. ಇಷ್ಟು ಇದು ನಮ್ಮ ಓನ್ ಪ್ಲಾನ್ಲಿಂದ ಮಾಡಿರೋದು. ಇದು ಇನ್ನೂ ಬಿಟ್ಟಿಲ್ಲ, ಮರಿ ಬಿಟ್ಟ ಮೇಲೆ ಗೊತ್ತಾಗುತ್ತೆ. ಮರಿ ಬಿಟ್ಟ ಮೇಲೆ ಇದಕ್ಕೆ ಒಂಥರ ಅಂದ ಬರುತ್ತೆ ಕುರಿಗಳನ್ನ. ಯಾಕಂದರೆ ಇನ್ನೂ ಆ ಕಡೆ ಇದ್ದಾವೆ, ಇನ್ನೂ ತಂದು ಕಟ್ಟಿಲ್ಲ. ಒಳ್ಳೆ ದಿನ ನೋಡಿ ತಂದು ಕಟ್ಟೋಣ ಅಂತೇಳಿ ಸುಮ್ಮನೆ ಇದ್ದೀವಿ ನೋಡಿರಿ. ಈ ಸೆಟಪ್ ಈ ರೀತಿ ಮಾಡಿದ್ದೀವಿ. ಆದಷ್ಟು ಕಡಿಮೆ ಖರ್ಚಿನಲ್ಲೇ ಮಾಡ್ಬೇಕಂಬೋದು ಒಂದು ಉದ್ದೇಶ ಇತ್ತು ನಮಗೆ. ಯಾಕಂದರೆ ಎರಡದಕ್ಕೂ ಯೂಸ್ ಆಗ್ಬೇಕು ನಮ್ಗೆ. ಈ ಕಡೆ ಕೋಳಿಗಳಿಗೆ ಯೂಸ್ ಆಗಬೇಕು, ಈ ಕಡೆ ಕುರಿಗಳಿಗೆ ಯೂಸ್ ಆಗ್ಬೇಕಂತಲೇ ಈ ರೀತಿ ಮಾಡಿರೋದು. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಬ್ಬ ಚಿಕ್ಕ ರೈತ ಪಾರ್ಟ್ ಟೈಮ್ ಆಗಿ ಮನೇಲಿ ಮಾಡಿಕೊಂಡು ಯಾವ ರೀತಿ ಬದುಕಬೇಕು ಅಂತೇಳಿ ತೋರ್ಸಕ್ಕಂತಲೇ ಇಷ್ಟು ಮಾಡಿರೋದು. ಸಣ್ಣ ಗೂಡು. ಈ ಜಾಗ ತೊಗೊಂಡಿರೋದನ್ನು ಭಾಳ ಇಲ್ಲ, 5 ಫೀಟ್ ಆಗಲ್ಲ, 18 ಫೀಟ್ ಉದ್ದ ಜಾಗದಲ್ಲೇ ಮಾಡಿದ್ದೀವಿ. ನಮ್ಮ ದೊಡ್ಡ ಕೋಳಿಗಳೆಲ್ಲ ಹೊರಗಡೆ ಇದ್ದಾವೆ. ತೆಗಿಯಲೇ ಅಯ್ಯಪ್ಪ ಹೆಂಗೆ ಹಾಕಿದ್ದೇನೋ. ನಮ್ಮ ದೊಡ್ಡ ಕೋಳಿಗಳೆಲ್ಲ ಇಲ್ಲಿದ್ದಾವೆ, ತೋರಿಸ್ತೀನಿ ನೋಡಿ. ಇವು ನಮ್ಮ ಬ್ರೀಡರು ಡಬಲ್ ಬಾಡಿ ಬ್ರೀಡರು. ಅಲ್ಲಿ ಒಳಗೊಂದು ಇತ್ತಲ್ಲ ಅದು ಫೈಟ್ರು, ಇದು ಡಬಲ್ ಬಾಡಿ ಪೆಟ್ಟೆ. ಈಗ ಒಂದು ಕೋಳಿ. ಇನ್ನು ಉಳಿದುವೆಲ್ಲ ಹಿಂದ್ಗಡೆ ಇದ್ದಾವೆ.
ನೋಡಿ ನಮ್ಮ ಕೋಳಿಗಳೆಲ್ಲ ಕಾಣ್ತಾವೆ ನೋಡಿ. ಈಗ ನೋಡಿ ಅಲ್ಲಲ್ಲಿ ತಿರುಗ್ತಾ ಇದಾವೆ ಎಲ್ಲ. ನಾವು ಹಿಂದುಗಡೆ ಕೋಳಿ ಬಿಡೋಕ್ಕಂತೇಳಿ ಈ ರೀತಿ ಸೆಟಪ್ ಮಾಡಿದ್ದೀವಿ ನೋಡಿ. ಈಗ ನೆಕ್ಸ್ಟ್ ಬರೋ ಬ್ರೀಡರ್ಗಳು ಇವ ನೋಡಿ. ಈ ರೀತಿ ಜಾಲಿ ಹಾಕ್ಕೊಂಡು ಇಷ್ಟೇ ಜಾಗದಲ್ಲಿ ನಾವು ನಮ್ಮ ಸೆಟಪ್ ಮಾಡಿಕೊಂಡು ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಇವನು ಇಲ್ಲಿ ಕುಂತಿದಲ್ಲ, ಇವ್ನು ನಮ್ಮ ದೊಡ್ಡ ಮಗ, ಫಸ್ಟ್ ಇಯರ್. ಈಗ ಇವ್ನು ದೊಡ್ಡ ಮಗ, ಅಲ್ಲಿ ಬರ್ತಾರವನು ಮೀಡಿಯಮ್ಮು, ಮಧ್ಯದವನು, ಅವನು ಲಾಸ್ಟ್ನವನು ಅಲ್ಲಿದ್ದಾನೆ ಮನೆ ಹತ್ರ ನೋಡಿ. ಇಷ್ಟು ನಮ್ಮ ಕೋಳಿ ಮತ್ತು ಕುರಿ ಸಾಕಾಣಿಕೆ ಸೆಟಪ್ಪು. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ. ಧನ್ಯವಾದ.